ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರಾ ಆ್ಯಂಡ್ ಈಗ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಚಾನಲ್, ಅವ್ರ ಮೈಂಡಲ್ಲಂತೂ ಕ್ವಶನ್ ಇದ್ದೇ ಇರುತ್ತೆ. ಯಾವಾಗ ನನ್ನ ಚಾನಲ್ ಗ್ರೋ ಆಗುತ್ತೆ, ಯಾವಾಗ ನನಗೆ ಜಾಸ್ತಿ ವ್ಯೂಸ್ ಸಿಗುತ್ತೆ ಆ್ಯಂಡ್ ಯಾವಾಗ ನನ್ನದು ವೀಡಿಯೋಸ್ ಎಲ್ಲ ವೈರಲ್ ಆಗುತ್ತೆ ಅಂತ ತುಂಬ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಯಾವಾಗ ನಮ್ಮ ಯೂಟ್ಯೂಬ್ ಬಂದುಬಿಟ್ಟು ಯಾವಾಗ ನನ್ನ ವೀಡಿಯೋನ ಪ್ರಮೋಟ್ ಮಾಡುತ್ತೆ ಅಂತ ತುಂಬ ಕ್ವಶನ್ ಇರುತ್ತೆ. ಓಕೆನಾ? ಸೊ ಎಕ್ಸಾಂಪಲ್ಗೆ ನನ್ನ ಚಾನಲ್ಲೇ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ನಾನು ಇಲ್ಲಿ ಏನಿದೆ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ಆನ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಎಕ್ಸಾಂಪಲ್ಗೆ. ಓಕೆನಾ? ಸೊ ಸಿಂಪಲಿ ನಾನು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊತೀನಿ. ಸೊ ಓಪನ್ ಮಾಡ್ಕೊಂಡಾಗ ನೋಡಿ, ಇದು ಬಂದುಬಿಟ್ಟು ನನ್ನ ಚಾನಲ್ಲು. ಓಕೆನಾ? ಸೊ ಇದು ಬಂದುಬಿಟ್ಟು ನನ್ನ ಚಾನಲ್ಲು. ಸೊ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನನ್ನ ವಿಡಿಯೋಸ್ ಏನಿದೆ ಅದು ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಇದು ನನ್ನ ವೀಡಿಯೋಸು. ಓಕೆ, ಸೊ ನನ್ನ ವೀಡಿಯೋಸ್ ನೀವು ನೋಡಿ, ಈಗ ಸಬ್ಸ್ಕ್ರೈಬರ್ಸ್ ನೋಡಿ ನಂದು 5800 ಸಮಥಿಂಗ್ ಆಗಿದೆ. ಸೊ ಫಸ್ಟು ಬಂದುಬಿಟ್ಟು ನನಗೆ ಈಗೀಗ ಸಿಕ್ಕಿರೋದು ಈ ಸಬ್ಸ್ಕ್ರೈಬರ್ಸ್ ಎಲ್ಲ. ಆಗ 1 ಇಯರ್ ಮುಂಚೆ ಏನಿದೆ ನಂದು ಸಬ್ಸ್ಕ್ರೈಬರ್ಸು ಇಷ್ಟು ಇರಲಿಲ್ಲ, 1200 ಸಮಥಿಂಗ್ ಏನೋ ಇತ್ತು. ಸೊ ಈಗೀಗ ನನಗೆ ಸಬ್ಸ್ಕ್ರೈಬರ್ಸ್ ಸಿಕ್ಕಿರೋದು. ಸೊ ನಾನು ಓಲ್ಡೆಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಓಲ್ಡೆಸ್ಟ್ ವೀಡಿಯೋ ನಂದು ನೋಡಿ ನೀವು. ಓಕೆನಾ? ಸೊ ಇದೆಲ್ಲ ವ್ಯೂಸ್ ಬಂದುಬಿಟ್ಟು ಈಗ ಸಿಕ್ಕಿರೋದು. ಸೊ ಇದು 2 ವೀಡಿಯೋ ಹಾಕಿದಾಗ ಒಂದು ಸ್ವಲ್ಪ ಪ್ರಮೋಟ್ ಮಾಡ್ತು ಸ್ಟಾರ್ಟಿಂಗಲ್ಲಿ, ಆಮೇಲೆ ಮತ್ತೆ ಯೂಟ್ಯೂಬು ಬಿಟ್ಬಿಡ್ತು, ಪ್ರಮೋಟ್ ಮಾಡಿಲ್ಲ. ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದೆ ಪ್ರಮೋಟ್ ಮಾಡೋಕ್ಕೆ. ನೀವು ನೋಡ್ಬೋದು ನಂದು ವೀಡಿಯೋದಲ್ಲಿ ಬರೀ ನೋಡಿ 185, 200 ಮತ್ತು 200, 500, 100 ಆ ಥರ ಸಮಥಿಂಗ್ ನಂದು ಏನು ಇದರಲ್ಲಿ ಚಾನಲಲ್ಲಿ ವ್ಯೂಸ್ ಬಂದುಬಿಟ್ಟು ಬರ್ತಾಯಿತ್ತು. ನೀವು ಬೇಕಿದ್ರೆ ಹೋಗ್ಬಿಟ್ಟು ನನ್ನ ಚಾನಲಲ್ಲಿ ನೋಡ್ಬೋದು, ಓಲ್ಡೆಸ್ಟ್ ವೀಡಿಯೋ ಚೆಕ್ ಮಾಡ್ಬೋದು. ಇದೊಂದು ಯಾವುದೋ ಒಂದು ವೀಡಿಯೋದಲ್ಲಿ 70 ವ್ಯೂಸ್ ಮಾತ್ರ ಇದೆ. ಓಕೆನಾ? ಸೊ ಇದೆಲ್ಲ ನೀವು ಚೆಕ್ ಮಾಡ್ಬೋದು, ಎಷ್ಟು ವ್ಯೂಸ್ ಬರ್ತಾಯಿದೆ, ಏನು ಎತ್ತ ಅಂತ ಎಲ್ಲ ಚೆಕ್ ಮಾಡಿ. ಓಕೆನಾ? ಸೊ ಆಗ ಬಂದುಬಿಟ್ಟು ನನಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಇದ್ದಿಲ್ಲ, ಯೂಟ್ಯೂಬ್ ಬಗ್ಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಇದ್ದಿಲ್ಲ, ಒಂದು ಸ್ವಲ್ಪ ಕಮ್ಮಿನೇ ಎಕ್ಸ್ಪೀರಿಯೆನ್ಸು. ಯಾಕಂದರೆ ಆಗ ನಾನು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಸೊ ಈಗ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ಡ್ ಆಗಿದ್ದೀನಿ. ಸೊ ಯಾವ ಥರ ಪೋಸ್ಟ್ ಮಾಡೋದು, ಏನೆಲ್ಲ ಹಾಕಬೇಕು ಎಲ್ಲ ಗೊತ್ತಿದೆ ನನಗೆ. ಯಾವ ಥರ ನಾನು ವೀಡಿಯೋನ ಹಾಕಿದರೆ, ಯಾವ ಟೈಮಲ್ಲಿ ಹಾಕಿದರೆ ಏನಾಗುತ್ತೆ ಎಲ್ಲ ಗೊತ್ತಿದೆ. ಸೊ ಈಗೆಲ್ಲನೂ ನಾನು ಕಲ್ತಿದ್ದೀನಿ. ಸೊ 1 ಇಯರಿಂದ ನಾನು ಕಲ್ತ್ಕೊಂಡು ಬಂದಿರೋದು. ವೀಡಿಯೋಸ್ ಯಾವ ಥರ ಮಾಡಬೇಕು, ಏನು ಎತ್ತ, ಎಡಿಟಿಂಗ್ನು ಸಮೇತ ನಂಗೆ ಆ ಸ್ಟಾರ್ಟಿಂಗ್ ಡೇಸಲ್ಲಿ ಅಷ್ಟು ಬರ್ತಾ ಇದ್ದಿಲ್ಲ. ಸೊ ಈಗ ನಾನು ವೀಡಿಯೋಸ್ಗಳನ್ನ ಹಾಕಿ ಬಂದುಬಿಟ್ಟು ಎಡಿಟಿಂಗು ಕಲ್ತಿರೋದು. ಸೊ ಈಗ ನಾನು ಬಂದುಬಿಟ್ಟು ಹೊಸ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಏನಾದರೂ ಹಾಕಿದರೆ ವೀಡಿಯೋದು ಅದರಲ್ಲಿ ವ್ಯೂಸ್ ಬರಲ್ಲ, ಕಮ್ಮಿನೇ ವ್ಯೂಸ್ ಬರೋದು. ಓಕೆನಾ? ಜಾಸ್ತಿ ವ್ಯೂಸ್ ಏನು ಬರಲ್ಲ ನನಗೆ ಅದರಲ್ಲಿ, ಯಾಕಂದರೆ ಅದು ಹೊಸ ಚಾನಲ್ಲು. ಸೊ ನಿಮ್ಮ ಹೊಸ ಚಾನಲ್ಗೆ ಯಾವಾಗ ಬೂಸ್ಟ್ ಮಾಡುತ್ತೆ? ಸೊ ಫಾರ್ ಎಕ್ಸಾಂಪಲ್ಗೆ ಈಗ ನೀವು ತಗೊಳ್ಳಿ, ಒಂದು ಹೊಸ ಚಾನಲ್ ಮಾಡಿ, ಈ ಎಕ್ಸ್ಪೆರಿಮೆಂಟ್ನ ನೀವು ಮಾಡಿ, ಒಂದು ಹೊಸ ಚಾನಲ್ ಮಾಡಿ. ಸೊ ಹೊಸ ಚಾನಲ್ ಮಾಡಿಬಿಟ್ಟು ಅದರಲ್ಲಿ 0 ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಓಕೆನಾ? ಸೊ ನಾನು ಕೂಡ ಏನು 0 ಸಬ್ಸ್ಕ್ರೈಬರ್ಸಿಂದನೇ ಸ್ಟಾರ್ಟ್ ಮಾಡಿದ್ದು. ನಾನು ಬಂದುಬಿಟ್ಟು ಎಲ್ಲೂ ನನ್ನ ಚಾನಲ್ನ ಪ್ರಮೋಟ್ ಮಾಡಿಲ್ಲ ಇದುವರೆಗೂ. ಎಲ್ಲಾದರೂ ಹೋಗ್ಬಿಟ್ಟು ಲೈಕ್ ತುಂಬ ಜನ ಮಾಡ್ತಾರಲ್ಲ, ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಶೇರ್ ಮಾಡ್ತೀರಾ, ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಶೇರ್ ಮಾಡ್ತೀರಾ, ನನ್ನ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಸೊ ಇದರಿಂದ ಬಂದುಬಿಟ್ಟು ನಿಮ್ಮದು ಯಾವುದೇ ವ್ಯೂಸ್ ಅಷ್ಟು ಕೌಂಟ್ ಆಗೋಲ್ಲ ಆ್ಯಂಡ್ ಇದರಿಂದ ನಿಮಗೂ ಇನ್ನೂ ಕಮ್ಮಿ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋಲ್ಲ ನಿಮ್ಮ ವೀಡಿಯೋನ ನೋಡೋದಕ್ಕೆ, ಅವರೆಲ್ಲ ಬಂದುಬಿಟ್ಟು ನೋಡೋಲ್ಲ. ಅರ್ಧದಲ್ಲಿ ಒಂದು ದಿವಸ ನೀವು ಹೇಳಿದ್ರಂತ ನೋಡಿಬಿಡ್ತಾರಾ, ಓಪನ್ ಮಾಡಿ ನೋಡಿಬಿಡ್ತಾರೆ, ಏನೋ ನೀವು ಹೇಳಿದ್ರಿ ಅಂತ ಓಪನ್ ಮಾಡಿ ನೋಡ್ತಾರೆ. ನೆಕ್ಸ್ಟ್ ಟೈಮ್ ಅವ್ರು ಓಪನ್ ಮಾಡಿ ನೋಡೋಲ್ಲ, ಅರ್ಧದಲ್ಲೇ ಸ್ಕಿಪ್ ಮಾಡಿ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ನಿಮ್ಮದು ಲೈಕ್ ಏನಿರುತ್ತೆ ಅವ್ರೇಜ್ ಡ್ಯೂರೇಷನ್ ಏನಿರುತ್ತೆ ಅದು ಡೌನ್ ಆಗಿಬಿಡುತ್ತೆ. ನಿಮ್ಮದು CTR ಅಂತ ಹೇಳ್ತಾರಲ್ಲ, ಅದು ಬಂದುಬಿಟ್ಟು ಡೌನ್ ಆಗಿಬಿಡುತ್ತೆ. ಮುಂದಕ್ಕೆ ಯೂಟ್ಯೂಬ್ ಇಂಪ್ರೆಷನ್ಸ್ ಕಳಿಸಲ್ಲ. ಸೊ ಅರ್ಧ ಜನ ಸ್ಕಿಪ್ಪೇ ಮಾಡಿದ್ದಾರೆ, ಈ ವಿಡಿಯೋದಲ್ಲಿ ಏನೋ ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ ವಿಡಿಯೋ, ಹಾಗಾಗಿ ಆಡಿಯನ್ಸ್ ಸ್ಕಿಪ್ ಮಾಡಿದ್ದಾರೆ. ಸೊ ಮುಂದಕ್ಕೆ ನಾವು ಇಂಪ್ರೆಷನ್ ಕಳ್ಸೋದು ಬೇಡ ಅಂತ ಯೂಟ್ಯೂಬ್ ಅವರು ಏನು ಮಾಡ್ತಾರೆ, ಇಂಪ್ರೆಷನ್ಸ್ ಕಳಿಸಲ್ಲ. ಸೊ ಈಗ ಹೊಸ ಚಾನಲೆಲ್ಲ ಯಾರೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅವ್ರದ್ದು ಕೂಡ ಯೂಟ್ಯೂಬ್ ಬಂದುಬಿಟ್ಟು ಇಂಪ್ರೆಷನ್ ಕಳಿಸುತ್ತೆ. ಎಕ್ಸಾಂಪಲ್ಗೆ ಈಗ ನಾನು ಹೇಳಿದ್ನಲ್ಲ, 0 ಸಬ್ಸ್ಕ್ರೈಬರ್ಸಿಂದ ನೀವು ಏನು ಮಾಡಿ, ವಿಡಿಯೋ ಅಲ್ಲ, ಈಗ 0 ಹೊಸ ಚಾನಲ್ ಏನಿದೆ ಅದನ್ನು ಕ್ರಿಯೇಟ್ ಮಾಡಿ, ಯಾರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಬೇಡಿ, ಎಲ್ಲೂ ಲಿಂಕ್ ಶೇರ್ ಮಾಡಬೇಡಿ ನಿಮ್ಮದು. ಓಕೆನಾ? ಸೋಷಲ್ ಮೀಡಿಯಾ ಲೈಕ್ ಇನ್ಸ್ಟಾಗ್ರಾಮ್ ಆಯಿತು, ಫೇಸ್ಬುಕ್ ಆಯಿತು, ವಾಟ್ಸಪ್ ಆಯಿತು, ಎಲ್ಲೂ ನಿಮ್ಮ ಲಿಂಕ್ ಎಲ್ಲೂ ಶೇರ್ ಮಾಡಬೇಡಿ ನಿಮ್ಮ ಚಾನಲ್ದು. ಹೊಸ ಚಾನಲ್ಲು 0 ಸಬ್ಸ್ಕ್ರೈಬರ್ನೇ ಇರೋಕ್ಕೆ ಬಿಡಿ. ಆ್ಯಂಡ್ ಅದರಲ್ಲೂ ಒಂದು ವೀಡಿಯೋ, ಏನಾದರೂ ಒಂದು ವೀಡಿಯೋ ಹಾಕಿಬಿಟ್ಟು ಬಿಟ್ಬಿಡಿ. ಓಕೆನಾ? ಹಾಕಿಬಿಟ್ಟಾದಮೇಲೆ ಒಂದು 3 to 4 ಡೇಸು ನೀವು ಆ ವಿಡಿಯೋನೇ ನೋಡಬೇಡಿ, ಚಾನಲ್ ಓಪನ್ ಮಾಡಲೇಬೇಡಿ.
4 ಡೇಸ್ ಆದಮೇಲೆ ನೀವು ಆ ಚಾನಲ್ನ ಓಪನ್ ಮಾಡಿ ಅದರಲ್ಲಿ ನಿಮಗೆ ವ್ಯೂಸ್ ಬಂದಿರುತ್ತೆ. ಓಕೆನಾ, ಒಂದು 15 ಇಲ್ಲ 20 ಬಂದಿರುತ್ತೆ. ಯೂಟ್ಯೂಬ್ ಏನು ಮಾಡಿರುತ್ತೆ, ಪ್ರಮೋಟ್ ಮಾಡಿರುತ್ತೆ, ಇಂಪ್ರೆಷನ್ಸ್ ಕಳಿಸಿರುತ್ತೆ. 0 ಸಬ್ಸ್ಕ್ರೈಬರ್ಸಿಂದನೇ ಇಂಪ್ರೆಷನ್ನು ಯೂಟ್ಯೂಬು ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಬಟ್ ನಮಗೆ ಹಾಕಕ್ಕೆ ಬರಲ್ಲ, ಯಾವ ರೀತಿ ಅಪ್ಲೋಡ್ ಮಾಡೋದು ಆ್ಯಂಡ್ SEO ಯಾವ ಥರ ಮಾಡೋದು ಎಲ್ಲ ಪರ್ಫೆಕ್ಟಾಗಿ ನಾವು ಮಾಡಿದರೆ, ಎಕ್ಸ್ಪೀರಿಯನ್ಸ್ಡ್ ಇದ್ದರೆ, ಎಲ್ಲ ಕಲ್ತ್ಬಿಟ್ಟು ನಾವು ಮಾಡಿದರೆ ಸೊ ನಮ್ಮದು ವಿಡಿಯೋದು ಏನಾಗುತ್ತೆ, ವ್ಯೂಸು ಚೆನ್ನಾಗಿ ಬರುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಯೂಟ್ಯೂಬ್ ಪ್ರಮೋಟ್ ಮಾಡುತ್ತೆ. ಅಂದರೆ ಅಪ್ಪು ಡೌನು ಆಗ್ತಾ ಇರುತ್ತೆ ಚಾನಲಲ್ಲಿ. ಲೈಕ್ ಎಲ್ಲರೂ ನಮ್ಮೊಬ್ರದ್ದೇ ಚಾನಲ್ ಅಲ್ಲ. ಓಕೆನಾ, ಎಲ್ಲರ ಚಾನಲಲ್ಲಿ ಈಗ 1 ವೀಕ್ ಚೆನ್ನಾಗಿ ವ್ಯೂಸ್ ಬರುತ್ತೆ, ನೆಕ್ಸ್ಟ್ ವೀಕ್ ಅದೇ ಡೌನ್ ಆಗಿರುತ್ತೆ, ಮತ್ತು ಅದ್ರ ನೆಕ್ಸ್ಟ್ ವೀಕ್ ಚೆನ್ನಾಗಿ ವ್ಯೂಸ್ ಬರುತ್ತೆ, ಮತ್ತೆ ಡೌನ್ ಆಗಿರುತ್ತೆ. ಈ ಥರ ಅಪ್ಪು ಡೌನ್ ಆಗ್ತಾ ಇರುತ್ತೆ. ಇದಕ್ಕಂತ ನೀವು ಏನು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಬಟ್ ನಮಗೆ ಏನು ಎಕ್ಸ್ಪೀರಿಯೆನ್ಸ್ ಇರಬೇಕು. ಸೊ ನಾನೀಗ ಇನ್ನೊಂದು ಚಾನಲ್ ಏನಾದರೂ ಮಾಡಿ ಹಾಕಿದರೆ ಅದರಲ್ಲಿ ನನಗೆ 100% ವ್ಯೂಸ್ ಸಿಗುತ್ತೆ. ಯಾಕಂದರೆ ನಾನು ಫೇಸ್ ಕ್ಯಾಮ್ ವೀಡಿಯೋ ಮಾಡ್ತೀನಿ, ಎಲ್ಲರೂ ಗೊತ್ತಿರೋ ಅರ್ಧ ಜನಕ್ಕೆ ಗೊತ್ತು ನನಗೆ. ಸೊ ನಾನೇನಾದರೂ ಹೊಸ ಚಾನಲಲ್ಲಿ ವೀಡಿಯೋ ಮಾಡಿ ಹಾಕಿದರೆ ಅದು 100% ಜನಗಳು ಆಡಿಯನ್ಸ್ ಏನಿರ್ತಾರೆ ನೋಡ್ತಾರೆ, ಅದರಿಂದ ನನಗೆ ವ್ಯೂಸ್ ಬರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಇದ್ದೀನಿ, ಯಾವ ಥರ ವೀಡಿಯೋನ ಪೋಸ್ಟ್ ಮಾಡೋದು, ಯಾವ ಥರ SEO ಮಾಡೋದು ಆ್ಯಂಡ್ ಟ್ಯಾಗ್ಸು ಟೈಟಲು ಎಲ್ಲ ಯಾವ ಥರ ಹಾಕೋದಂತ ಗೊತ್ತಿದೆ. ಸೊ ಹೊಸ ಚಾನಲ್ ನಾನು ಏನಾದರೂ ಕ್ರಿಯೇಟ್ ಮಾಡಿಬಿಟ್ಟು ಹಾಕಿದರೆ ಅದರಲ್ಲಿ ವ್ಯೂಸು ನನಗೆ ಬರೋ ಚಾನ್ಸಸ್ ಇದೆ. ಓಕೆನಾ, ಸೇಮ್ ಇದೇ ಥರ ನಿಮ್ಗೆ ಏನು ಮಾಡಬೇಕಂದ್ರೆ ಯೂಟ್ಯೂಬ್ ಪ್ರಮೋಟ್ ಮಾಡುತ್ತೆ, ಪ್ರಮೋಟ್ ಮಾಡಲ್ಲ ಅಂತ ಇಲ್ಲ. ಎಲ್ಲರ ಚಾನಲ್ ಬಂದುಬಿಟ್ಟು ಯೂಟ್ಯೂಬ್ ಪ್ರಮೋಟ್ ಮಾಡುತ್ತೆ. ನಿಮಗೆ ಏನು ಮಾಡಬೇಕು, ಕರೆಕ್ಟಾಗಿ ಥಂಬ್ನೇಲ್ ಏನಿರುತ್ತೆ ಅದನ್ನು ಕ್ರಿಯೇಟ್ ಮಾಡೋದು ಕಲ್ತ್ಕೋಬೇಕು, ಲರ್ನ್ ಮಾಡಬೇಕು. ಸೊ ತುಂಬ ಜನ ಏನು ಮಾಡ್ತಾರೆ, ಸ್ಕಿಪ್ ಮಾಡ್ತಿರಲ್ಲ, ಕಲಿಯೋಕ್ಕೆ ಇಷ್ಟ ಇರಲ್ಲ ಅವ್ರಿಗೆ. ಟ್ರಾಸಿ ಏನು ಅವ್ರಿಗೆ ವೀಡಿಯೋ ಹಾಕಿಬಿಟ್ಟು ದುಡ್ಡು ಸಂಪಾದನೆ ಮಾಡಬೇಕು. ಸೊ ಇಲ್ಲಿ ಕಲ್ತಿಲ್ಲ ಅಂದರೆ ನೀವು ಏನೂ ಸಂಪಾದನೆ ಮಾಡೋಕ್ಕಾಗಲ್ಲ ಗೈಸ್. ಸೊ ಗ್ರೋತ್ ಆಗುತ್ತೆ. ಈಗ ಯೂಟ್ಯೂಬ್ ಬಂದುಬಿಟ್ಟು ನನಗೆ ಗ್ರೋ ಆಗೋಕ್ಕೆ ಲೈಕ್ ನನ್ನ ವೀಡಿಯೋದಲ್ಲಿ ಈಗಿಂದ 1 ವರ್ಷ ಮುಂಚೆ ನಂದು ಎಷ್ಟು 200, 300, 400 ಹೈಯೆಸ್ಟ್ ಅಂದರೆ 400 ವ್ಯೂಸ್ ಬರ್ತಾಯಿತ್ತು ಅಷ್ಟೇ. ಅದಕ್ಕಿಂತ ಜಾಸ್ತಿ ವ್ಯೂಸ್ ಬರ್ತಾನೇ ಇದ್ದಿಲ್ಲ. ಆ್ಯಂಡ್ ನನ್ನ ಚಾನಲ್ ಕೂಡ ಜಾಸ್ತಿ ವೀಡಿಯೋಸ್ ಹೋಗ್ಬಿಟ್ಟು ವೈರಲ್ ಆಗಿ ಏನು ಮಾನಿಟೈಸೇಷನ್ ಆಗಿಲ್ಲ. ನನಗೆ 1 ತಿಂಗಳಲ್ಲಿ ಬರೀ 200, 300 ವಾಚ್ ಟೈಮ್ ಮಾತ್ರ ಸಿಗ್ತಾಯಿತ್ತು. ಆ ಅಕಾರ್ಡಿಂಗು ಲೈಕ್ 1 ಇಯರಲ್ಲಿ 4000 ವಾಚ್ ಟೈಮ್ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನದು ಚಾನಲ್ ಈ ಸಲ ಮಾನಿಟೈಸೇಷನ್ ಆಗಲ್ಲ, ಈ ಇಯರು ವೇಸ್ಟ್ ಆಯಿತು, ನೆಕ್ಸ್ಟ್ ಇಯರ್ ಏನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಗ ಏನಾಯಿತು, ಲಾಸ್ಟ್ ಮೂಮೆಂಟಲ್ಲಿ ನಂದು 4000 ವಾಚ್ ಟೈಮ್ ಅವರಿಗೆ ಏನಿತ್ತು ಅದು ಕಂಪ್ಲೀಟ್ ಆಗೋಯಿತು. ಸೊ ಕಂಪ್ಲೀಟ್ ಆದಮೇಲೆ ನಾನು ಮಾನಿಟೈಸೇಷನ್ ಮಾಡಿದ್ದು. ನಂದು 1 ಇಯರ್ ಆಯಿತು ಮಾನಿಟೈಸೇಷನ್ ಆಗೋದಕ್ಕೆ ನನ್ನ ಚಾನಲ್ ಏನಿರುತ್ತೆ. ಬಟ್ ಕೆಲವೊಬ್ಬರದ್ದು ಏನು ಬೇಗ ಮಾನಿಟೈಸೇಷನ್ ಆಗಿಬಿಡುತ್ತೆ, ಅವ್ರದ್ದು ವಿಡಿಯೋ ಕ್ವಾಲಿಟಿ ಆ್ಯಂಡ್ ಅವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಅದೆಲ್ಲ ಇದ್ದರೆ ಅವ್ರದ್ದು ಬೇಗ ಚಾನಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ. ಲೈಕ್ ಅವ್ರು ಏನಾದರೂ ಟ್ರೆಂಡಿಂಗ್ ಟಾಪಿಕ್ಸಲ್ಲಿ ಏನಾದರೂ ವೀಡಿಯೋಸ್ಗಳು ಮಾಡ್ತಾಯಿದ್ದರೆ ಒಂದೇ ಒಂದು ವೀಡಿಯೋದಲ್ಲಿ ಅವ್ರದ್ದು 4000 ವಾಚ್ ಟೈಮ್ ಅವ್ರು ಏನಿರುತ್ತೆ ಕಂಪ್ಲೀಟ್ ಆಗಿಬಿಡುತ್ತೆ. ಏನು ಕ್ರೈಟೇರಿಯಾ ಇರುತ್ತೆ ಅದು ಕಂಪ್ಲೀಟ್ ಆಗಿಬಿಟ್ಟು ಮಾನಿಟೈಸೇಷನ್ ಆಗಿಬಿಡುತ್ತೆ. ಲೈಕ್ ನಮ್ಮ ಥರ ನಾವು ಕಷ್ಟಪಟ್ಟು ಮಾಡ್ತೀವಿ, ಲೈಕ್ ಈ ಥರ ಟೆಕ್ಕೆಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀವಲ್ಲ. ಸೊ ನಮ್ಮದು ಸ್ವಲ್ಪ ಕಷ್ಟ ಅಂದರೆ ವೈರಲ್ ಆಗೋಕ್ಕೆ ಕಷ್ಟ ವೀಡಿಯೋಸ್ಗಳು. ಸೊ ಕಮ್ಮಿ ಆಡಿಯನ್ಸ್ ಇರ್ತಾರೆ ನೋಡೋರು. ಸೊ ನನ್ನ ಕ್ಯಾಟಗರಿಯಲ್ಲಿ ಕನ್ನಡದಲ್ಲಿ ಕಮ್ಮಿ ಆಡಿಯನ್ಸ್ ಇರೋದು. ಬಟ್ ನನ್ನ ಕ್ಯಾಟಗರಿಯಲ್ಲಿ ಹಿಂದಿಯಲ್ಲಿ ತುಂಬ ಆಡಿಯನ್ಸ್ ಇದ್ದಾರೆ. ಬಟ್ ಅಲ್ಲಿ ಹಿಂದಿ ಏನಿದೆ ಕಾಂಪಿಟೇಷನ್ ಏನಿದೆ ಅದು ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡೋದಕ್ಕೆ ಸೆಲೆಕ್ಟ್ನ ಮಾಡಿಕೊಂಡೆ. ಆಡಿಯನ್ಸ್ ಕಮ್ಮಿ ಇದ್ದರೂ ನಾನು ಕನ್ನಡ ಲ್ಯಾಂಗ್ವೇಜಲ್ಲೇ ಮಾಡ್ತಾ ಇರೋದು ವೀಡಿಯೋಸ್ಗಳನ್ನ. ಓಕೆ ನಂಗೆ. ಸೊ ಯಾರೂ ಕೂಡ ಡಿಮೋಟಿವೇಶನ್ ಆಗಬೇಡಿ. ನಂದು ಚಾನಲ್ ಬಂದುಬಿಟ್ಟು ಪ್ರಮೋಟ್ ಆಗ್ತಿಲ್ಲ, ಯೂಟ್ಯೂಬ್ ನಮ್ಮ ಚಾನಲ್ ಪ್ರಮೋಟ್ ಮಾಡಲ್ಲ, ನಾವು ಅನ್ಲಕ್ಕಿ ಅಂತ ಯಾರೂ ಅಂದ್ಕೋಬೇಡಿ. ಈಗ ನಂದು ಓನ್ ಚಾನಲ್ಲೇ ಬಂದುಬಿಟ್ಟು ಮಾನಿಟೈಸೇಷನ್ ಆಗಿದ್ದು 1 ಇಯರ್ ಆಯಿತು ಮಾನಿಟೈಸೇಷನ್ ಆಗೋದಕ್ಕೆ. ಸೊ ನಿಮ್ಮದು ಕೂಡ ಟೈಮ್ ತಗೊಳ್ಳುತ್ತೆ. ಸೊ ಟೈಮ್ ಕೊಡಿ, ವೀಡಿಯೋಸ್ಗಳನ್ನ ಮಾಡಿ ಹಾಕಿ, ಲರ್ನ್. ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಡೈಲಿ ನೀವು ಹೊಸದಾಗಿ ಕಲಿಬೇಕು. ಸೇಮ್ ಈಗ ಡೈಲಿ ನೀವು ಹಾಕ್ತಿರೋ ವೀಡಿಯೋ ಟೈಪೇ ಹಾಕಬೇಡಿ, ಚೇಂಜಸ್ ಇರಬೇಕು, ನಿಮ್ಮದು ಇಂಪ್ರೂವ್ಮೆಂಟ್ ಇರಬೇಕು. ಥಂಬ್ನೇಲಲ್ಲಾಗಲಿ ಇಲ್ಲ ಟೈಟಲಲ್ಲಾಗಲಿ ಡಿಸ್ಕ್ರಿಪ್ಷನ್ನಲ್ಲಾಗಲಿ ಇಲ್ಲ ನಿಮ್ಮ ವೀಡಿಯೋಸಲ್ಲಾಗಲಿ ನಿಮ್ಮ ಹೇಳೋ ಟೈಪು ಇದೆಲ್ಲ ಚೇಂಜ್ ಆಗಬೇಕು. ಓಕೆನಾ, ಚೇಂಜ್ ಆದ್ರೇ ನಿಮ್ಮದು ಇಂಪ್ರೂವ್ ಆಗ್ತಿದೆ ಅಂತ ಅರ್ಥ. ಆಗನೇ ಆಡಿಯನ್ಸ್ಗಳಿಗೆ ಇಷ್ಟ ಆಗೋದು. ನೀವು ಹೋಗ್ಬಿಟ್ಟು ನಾನು ಹಳೆ ವೀಡಿಯೋ ಚೆಕ್ ಮಾಡಿ, ಆ ಹಳೆಯ ವೀಡಿಯೋದಲ್ಲಿ ನಾನು ಯಾವ ಥರ ಮಾತಾಡ್ತಾಯಿದ್ದೆ, ಯಾವ ರೀತಿ ಮಾತಾಡ್ತಿದ್ದೆ ಅಂತ ನೀವು ಹೋಗ್ಬಿಟ್ಟು ನೀವೇ ನೋಡಿಬಿಟ್ಟು ಒಂದು ಐಡಿಯಾ ನಿಮಗೆ ಸಿಕ್ಬಿಡುತ್ತೆ. ನಾನು ಈಗ ಮಾತಾಡೋದಕ್ಕೂ ಆಗ ಮಾತಾಡ್ತಾಯಿದ್ದಕ್ಕೆ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ನನಗೆ ಈಗ ನಗು ಬರುತ್ತೆ ತುಂಬ. ನನ್ನ ಹಳೆಯ ವೀಡಿಯೋಸ್ ನಾನೇನಾದರೂ ಚೆಕ್ ಮಾಡ್ತಾಯಿದ್ದೆ ನನಗೆ ತುಂಬ ಅಂದರೆ ತುಂಬ ನಗು ಬರುತ್ತೆ. ಸೊ ನೀವು ಹೋಗಿ ಚೆಕ್ ಮಾಡಬೇಕಂದ್ರೆ ಹೋಗಿ ಚೆಕ್ ಮಾಡ್ಬೋದು. ನನ್ನ ಹಳೆಯ ವೀಡಿಯೋಸ್ ಯಾವುದಾದ್ರೂ ಒಂದು ವೀಡಿಯೋ ನೀವು ನೋಡಿದರೆ
ನಿಮಗೆ ನಗು ಬರುತ್ತೆ, ಆಗ ಹೆಂಗೆ ಮಾತಾಡ್ತಿದ್ರು ಈಗ ಹೆಂಗೆ ಮಾತಾಡ್ತಿದ್ದಾರೆ ಅಂತ. ಓಕೆನಾ ಗೈಸ್. ಸೊ ಆ್ಯಂಡ್ ಹಾಂ ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಸೊ ಎಲ್ಲರಿಗೂ ಬಂದುಬಿಟ್ಟು ಚಾನಲ್ ಏನಿರುತ್ತೆ ಪ್ರಮೋಟ್ ಮಾಡುತ್ತೆ, ನಮಗೆ ಕಲ್ತ್ಬಿಟ್ಟು ಚೆನ್ನಾಗಿ ಹಾಕಬೇಕು ವೀಡಿಯೋಸ್ಗಳನ್ನ. ಓಕೆನಾ. ಸೊ ಏನೆಲ್ಲ ಇದೆ ಅಲ್ಗೋರಿದಮ್ ಬಗ್ಗೆ ಒಂದು ಸ್ವಲ್ಪ ಕಲ್ತ್ಕೊಳ್ಳಿ. ತುಂಬ ವೀಡಿಯೋಸ್ ನಿಮಗೆ ಸಿಕ್ಬಿಡುತ್ತೆ. ನಿಮ್ಗೆ ಏನಾದರೂ ಕಲಿಬೇಕು ಅಂದರೆ ತುಂಬ ಯೂಟ್ಯೂಬಲ್ಲಿ ನೀವು ಏನೇ ಸರ್ಚ್ ಮಾಡಿದರೂ ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ. ನೀವು ಡೈಲಿ ಒಂದೊಂದು ವೀಡಿಯೋ ನೋಡಿ ಡೈಲಿ ಏನಾದರೂ ಒಂದೊಂದು ಕಲೀರಿ. ನಾಲೆಡ್ಜ್ ತೊಗೊಂಡ್ರೆ ನಿಮಗೆ ಮುಂದಕ್ಕೆ ಹೆಲ್ಪ್ ಆಗೋದು. ಲೈಕ್ ವೀಡಿಯೋಸ್ಗೆ ವ್ಯೂಸ್ ಬರೋದಾಗಲಿ, ಪ್ರಮೋಟ್ ಆಗಲಿ, ಇಂಪ್ರೆಷನ್ಸ್ ಕಳ್ಸೋದಾಗಲಿ, ಇವೆಲ್ಲ ಯೂಟ್ಯೂಬೇ ಮಾಡೋದಲ್ವಾ. ಸೊ ನೀವು ಕರೆಕ್ಟಾಗೆಲ್ಲ ಮಾಡಿದರೆ ಆಗ ನಿಮ್ಮದೂ ಕೂಡ ಇಂಪ್ರೆಷನ್ ಮುಂದಕ್ಕೆ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಗೈಸ್. ಸೊ ನಾಳೆಯಿಂದ ನಾನು ಬಂದುಬಿಟ್ಟು ಚಾನಲ್ ಪ್ರಮೋಷನ್ ಮಾಡ್ತೀನಿ. ಎಲ್ಲರ ಚಾನಲ್ ಪ್ರಮೋಷನ್ ಮಾಡ್ತೀನಿ. ಎಲ್ಲರ ಚಾನಲ್ಸ್ ಅಂದರೆ ಸೊ ಲೈಕ್ ಯಾರು ನನ್ನ ಚಾನಲಲ್ಲಿ ಫಸ್ಟ್ ವಿಡಿಯೋ ಅಲ್ಲ, ಫಸ್ಟು ಯಾರು ಕಮೆಂಟ್ ಮಾಡಿರ್ತೀರ ನಾನು ಆ ಕಮೆಂಟ್ನ ಪಿಕ್ಬಿಟ್ಟು ನನ್ನ ಚಾನಲ್ಲು ನಾನು ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಅವ್ರ ಸ್ಕ್ರೀನ್ಶಾಟ್ ಹಾಕ್ತೀನಿ. ಸೊ ಚಾನಲ್ ಪ್ರಮೋಷನ್ನ ಮಾಡ್ತೀನಿ. ನಾನು ಸ್ಕ್ರೀನ್ಶಾಟು ಹಾಕ್ತೀನಿ ಪ್ಲಸ್ ಕಮ್ಯುನಿಟಿ ಪೋಸ್ಟ್ನೂ ಹಾಕ್ತೀನಿ, ಎರಡೂ ಮಾಡ್ತೀನಿ. ನನ್ನ ವೀಡಿಯೋ ಅಲ್ಲಿ ಸ್ಕ್ರೀನ್ಶಾಟು ಹಾಕ್ತೀನಿ, ನಾಳೆಯಿಂದ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ನೂ ಮಾಡ್ತೀನಿ, ಎಲ್ಲರ ಚಾನಲ್ ಪ್ರಮೋಷನ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಚಾನಲ್ ಪ್ರಮೋಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿಬಿಟ್ಟು ಏನಾದರೂ ಒಂದು ಮುದ್ದಾಗಿರೋದು ಒಂದು ಕಮೆಂಟ್ ಮಾಡಿಬಿಡಿ. ಸೊ ಫಸ್ಟ್ ಕಮೆಂಟ್ ಯಾರು ಮಾಡಿರ್ತೀರ ಅವ್ರದ್ದು ಪಿಕ್ ಮಾಡಿಬಿಟ್ಟು ನಾನು ನಾಳೆಯಿಂದ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ. ಸೊ ಎಲ್ಲರ ಚಾನಲ್ ಗ್ರೋ ಆಗಬೇಕು. ಸೊ ಎಲ್ಲರೂ ನಮ್ಮ ಕನ್ನಡದಲ್ಲಿ ಸ್ಪೆಷಲಿ ಎಲ್ಲರದ್ದು ಗ್ರೋ ಆಗಬೇಕು, ಅದೇ ನನ್ನ ಆಸೆ. ಸೊ ಯಾರೆಲ್ಲ ಪ್ರಮೋಷನ್ಸ್ ಬೇಕೋ ಅವರು ಕಮೆಂಟ್ ಮಾಡಿ. ಫಸ್ಟ್ ಕಮೆಂಟ್ ಯಾರು ಮಾಡಿರ್ತೀರ ಅವ್ರದ್ದೇ ನನ್ನ ಚಾನಲ್ ಬಂದುಬಿಟ್ಟು ಪ್ರಮೋಟ್ ಮಾಡೋದು. ಆ್ಯಂಡ್ ಹಾಂ, ಸೊ ಯಾರ್ದು ಚಾನಲ್ ಫಸ್ಟು ಕಮೆಂಟ್ ಮಾಡಿ ನಾನು ಆಲ್ರೆಡಿ ಇದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ. ಸೊ ಅವ್ರು ಫಸ್ಟ್ ಕಮೆಂಟ್ ಮಾಡಿದರೆ ಬಟ್ ಅವ್ರದ್ದು ನಾನು ಪಿಕ್ ಮಾಡಲ್ಲ. ಈ ಸೆಕೆಂಡ್ನೇ ಕಮೆಂಟ್ ಯಾರು ಮಾಡಿರ್ತೀರ ಅವ್ರದ್ದು ಪಿಕ್ ಮಾಡಿ ಹಾಕ್ತೀನಿ. ಓಕೆನಾ ಗೈಸ್. ಸೊ ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.